ನಿಶ್ಚಿತ ಪಿಂಚಣಿ ನಿಶ್ಚಿತ ಪಿಂಚಣಿ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಹಾಗೂ NPS ನೌಕರರ ಸಂಘದಿಂದ ಇಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಸಾಂಕೇತಿಕ ಹೋರಾಟವನ್ನು ಹಾಗೂ ಅದರ ಜೊತೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಸರ್ಕಾರವು ನಮಗೆ ಅವರ ಪ್ರಣಾಳಿಕೆಯಲ್ಲಿ ಹಾಕಿದಂಥ ವೋಟ್ ಫಾರ್ OPS ನಾವು ಸರ್ಕಾರಕ್ಕೆ ವೋಟ್ ಹಾಕಿದ್ದೀವಿ. ಆದರೂ ಸರ್ಕಾರ 2 ವರ್ಷ ಆದರೂ ಕೂಡ ನಮ್ಗೆ ಯಾವುದೇ NPS ಆಗಲಿ OPS ಆಗಲಿ ಜಾರಿಗೊಳಿಸ್ತಾ ಇಲ್ಲ. ಅವರು ಪ್ರಣಾಳಿಕೆಯಲ್ಲಿ ಹೇಳಿದಂಥ ಹಾಗೆ ಅವರು ನಡ್ಕೋತಾ ಇಲ್ಲ. ಅದಕ್ಕಾಗಿ ನಾವು ಇನ್ನು ಮುಂದೆ ಇದಕ್ಕಿಂತ ದೊಡ್ಡ ಹೋರಾಟವನ್ನು ಮಾಡುತ್ತೇವೆ ಎಂದು ಹೇಳಿ ನಾನು ಇಸಾಮುದ್ದೀನ್ ಖಾಜಿ ಕಲಬುರಗಿಯಿಂದ. ಲಾಸ್ಟ್ ಇಯರ್ ಇದೇ ತರ ಪ್ರತಿಭಟನೆ ಇತ್ತು, ಜನಸಾಗರ ತುಂಬಾ ಇತ್ತು, ಆದ್ರೂ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. 143 ದಿನ ಕೂಡ ನಾವು ಇಲ್ಲಿ ಅನುದಾನಿತ ಶಿಕ್ಷಕರು ಹೋರಾಟವನ್ನು ಮಾಡಿದ್ರು ಕೂಡ ಸರ್ಕಾರದ ಕಿವಿಯೂ ಇಲ್ಲ, ಕಣ್ಣೂ ಇಲ್ಲ. ಆದರೆ ನಾವು 144ನೇ ಹೋರಾಟಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಈ ವೇದಿಕೆಗೆ ಬಂದು ಮುಂದೆ ನಮ್ಮ ಸರ್ಕಾರ ಅಂತಪ್ಪ ಅಂದ್ರೆ ನಿಮ್ಗೆ ನಾವು ಖಂಡಿತವಾಗಿ OPS ಜಾರಿಗೊಳಿಸ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟರು. ಮಾನ್ಯ ಗೃಹ ಮಂತ್ರಿಗಳು ಅದರ ಅಧ್ಯಕ್ಷರು ಕೂಡ ಪರಮೇಶ್ವರು ಇದ್ದಾರೆ. ಆದರೂ ಕೂಡ ನಮಗೆ ಯಾವುದೇ ರೀತಿಯ OPS ಸಿಗ್ತಾ ಇಲ್ಲ. ಹೋರಾಟ ಮಾಡಿದ್ರು, ಆದ್ರು ಮತ್ತೆ ಬಹಳ ಸೀರಿಯಸ್ ಆಯಿತು. ಸ್ಟೇಜ್ ಹೋಗಿ ಹಂಗೂ ಜೀವಂತವಾಗಿ ಬಂದು ಇಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವತ್ತಿನ ದಿವಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಬೇಡಿಕೆ ಈಡೇರಿಸ್ತಾರೆ. ಇಷ್ಟಪಡ್ತೀರಾ ಸರ್? ಮಾನ್ಯ ಮುಖ್ಯಮಂತ್ರಿಗಳು ಇದ್ದಿಲ್ರಿ, ಅವರು ವಿರೋಧ ಪಕ್ಷ ನಾಯಕರಿದ್ರು. ಅವ್ರು ಸಿದ್ದೇ ಹಿರೇಮಠ ಅಂತ ಹೇಳಿ ಬಾದಾಮಿಯವರು, ಬಾಗಲಕೋಟೆ ಜಿಲ್ಲೆಯ ಬಾದಾಮಿದವರು. ಅವರು ಬಾದಾಮಿ ಜಿಲ್ಲೆಯ ಮುಖ್ಯಮಂತ್ರಿಗಳು. ಇದು ಸಿದ್ದರಾಮಯ್ಯನವರು ಬಾದಾಮಿ ಕ್ಷೇತ್ರದ ಶಾಸಕರು ಆಗಿದ್ರು. ಅವರು ಸಿದ್ದೇ ಹಿರೇಮಠ ಅವರು ತೀರಿಕೊಂಡಾಗ ಅವರ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ, ಅವರ ಧರ್ಮಪತ್ನಿಯವರಿಗೆ ಹೋಗಿ 2 ಲಕ್ಷ ರೂಪಾಯಿಯನ್ನು ಹಾಕಿ ಮುಂದೆ ನಮ್ಮ ಸರ್ಕಾರ ಬಂತಪ್ಪ ಅಂದ್ರೆ ನಿಮ್ಮ OPS ಖಂಡಿತ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಇನ್ನೂ ಜಾರಿಗೆ ತಂದಿಲ್ಲ. ಏಕೆ ಅಂತ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ರಾಜ್ಯ ಉಪಾಧ್ಯಕ್ಷನಾದ ಮಲ್ಲಿಕಾರ್ಜುನ್ ಇವತ್ತಿನ ದಿವಸ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘ ಹಾಗೂ ಪಿಂಚಣಿ ವಂಚಿತ ನೌಕರರ ಸಂಘದ ಜಂಟಿ ಹೋರಾಟದಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿ ಜಿಲ್ಲಾ ಘಟಕದಿಂದ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ. ಸುಮಾರು ಕರ್ನಾಟಕ ರಾಜ್ಯ NPS ನೌಕರರ ಸಂಘ ಇದೇ ಫ್ರೀಡಂ ಪಾರ್ಕ್ನಲ್ಲಿ 14 ದಿನಗಳ ಕಾಲ ಸಹಿತ ಏನಪ್ಪ ಅಂದರೆ ಹೋರಾಟ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಸಹಿತ ಏನಪ್ಪ ಅಂದರೆ ಕೆಲವೊಂದು ಅಧಿಕಾರಿಗಳು ಮತ್ತು ಸಚಿವರು ಬಂದು ಅವರು ಏನಪ್ಪ ಅಂದರೆ ಎಲ್ಲ ನಿಮ್ಮ ಬೇಡಿಕೆ ಏನಪ್ಪ ಅಂದರೆ OPS ಇದೆ, ಅದನ್ನು ಮಾಡ್ತೀವಿ ಅಂತ ಒಂದು ಆಶಾಭಾವನೆಯನ್ನು ನೀಡಿದರು. ಆದರೆ ಇಲ್ಲಿವರೆಗೂ ಸಹಿತ ಏನಪ್ಪ ಅಂದರೆ ಆ ಆಶಾಭಾವನೆ ಏನಪ್ಪ ಅಂತಂದರೆ ಆಶಾಭಾವನೆಯಾಗಿ ಉಳಿದಿದೆ. ಇಲ್ಲಿವರೆಗೂ ಅದನ್ನು ಏನಪ್ಪ ಅಂದರೆ ವಿಳಂಬ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ನಾವು ಏನಪ್ಪ ಅನುದಾನಿತ ಪಿಂಚಣಿ ವಂಚಿತ ನೌಕರರು ಸಹಿತ 140 ದಿವಸ ಏನಪ್ಪ ಅಂದರೆ ನಾವು ಹೋರಾಟ ಮಾಡಿದ್ವಿ. 144ನೇ ದಿವಸ ಏನಪ್ಪ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಆ ವೇದಿಕೆ ಹೋರಾಟದಲ್ಲಿ ಪಾಲ್ಗೊಂಡು ನಮ್ಮ ಸರ್ಕಾರ ಬಂತಂತಂದರೆ ಇದನ್ನು ನಾವು ಏನಪ್ಪ ಶೀಘ್ರದಲ್ಲಿ OPS ಮಾಡ್ತೀವಿ ಅನ್ನೋ ಒಂದು ಭಾವನೆಯನ್ನು ಹೇಳಿದ್ರು. ಅದ್ರ ಸಲುವಾಗಿ ನಾವೆಲ್ಲರೂ ಏನಪ್ಪ ಎಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಕರು ಕೂಡಿ ಏನಪ್ಪ ಅಂದರೆ ವೋಟ್ ಫಾರ್ OPS ಅನ್ನು ಮಾಡಿ 136 ಸೀಟುಗಳಲ್ಲಿ ಸಹಿತ ಏನಪ್ಪ ಅಂದರೆ ಬರಬೇಕಾದ್ರೆ ಈ ಎಲ್ಲ ಅನುದಾನಿತ ಪಿಂಚಣಿ ವಂಚಿತ ನೌಕರರು ಮತ್ತು ಸರ್ಕಾರಿ ನೌಕರರು ಎಲ್ಲರೂ ಇದರಲ್ಲಿ ಅವರ ಶ್ರಮ ಇದೆ ಅನ್ನೋ ಮಾತನ್ನು ನಾನು ತಿಳಿಸಲು ಬಯಸುತ್ತೇನೆ. ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕಳಕಳಿಯಿಂದ ಬೇಡಿಕೊಳ್ಳೋದೇನಂತಂದರೆ OPS ಅನ್ನು ವಿಳಂಬ ಮಾಡದೆ ಅದನ್ನು ಶೀಘ್ರದಲ್ಲಿ ಅದನ್ನು ಮಾಡಿದರೆ ಏನಪ್ಪ ಅಂತಂದರೆ ನಿಮಗೆ ಏನಪ್ಪ ಅಂದರೆ ಎಲ್ಲ ಅಧಿಕಾರಿ ವರ್ಗಗಳಿಂದ ಶಿಕ್ಷಕರಿಂದ ಏನಪ್ಪ ಅಂದರೆ ಒಂದು ಉತ್ಪೂರ್ವಕವಾದಂಥ ಧನ್ಯವಾದವನ್ನು ತಿಳಿಸಲು ಬಯಸುತ್ತೇವೆ. ಹಾಗಾಗಿ ಏನಪ್ಪ ಅಂತಂದರೆ ಈ ಒಂದು ಸರ್ಕಾರ ಆದಷ್ಟು